ವೆಲ್ಕಮ್ ಬ್ಯಾಕ್. ಹ್ಯಾಪಿ ವಿಮೆನ್ಸ್ ಡೇ ಟು ದ ಆಲ್ ಪ್ರೌಡ್ ವುಮೆನ್ಸ್. ಸೊ ಇವತ್ತು ವಿಮೆನ್ಸ್ ಡೇ ಆಗಿರೋದ್ರಿಂದ ನಮ್ಮ ಹತ್ರ ಫಸ್ಟು 2 ಚಿಟ್ಸ್ ಇದೆ. ಒಂದರಲ್ಲಿ ಬಿ ಥ್ಯಾಂಕ್ಫುಲ್ ಫಾರ್ ದ ಇಂಪಾರ್ಟೆಂಟ್ ವುಮೆನ್ ಇನ್ ಯುವರ್ ಲೈಫ್ ಅಂತ, ಇನ್ನೊಂದು ಸೇ ಸಾರಿ ಫಾರ್ ದ ವುಮೆನ್ ಯು ಥಿಂಕ್ ಯು ಹ್ಯಾವ್ ಹರ್ಟೆಡ್ ಅಂತ. ಇದನ್ನು ನಾವು ರ್ಯಾಂಡಮ್ ಪೀಪಲ್ಗೆ ಕೊಟ್ಟಾಗ ಅವ್ರು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ. ನಾನು ನಮ್ಮ ಮಮ್ಮಿಗೆ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಜಾಸ್ತಿ ಜಗಳ ಆಡ್ತಾ ಇರ್ತೀನಿ, ಏನು ತೊಂದರೆ ಇಲ್ಲ, ಏನು ಸಾರಿ ಏನು ಅವ್ರು ಕೇಳಲ್ಲ, ಅದು ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ್ದು ಬಂದಿದೆ? ಸೊ ಬಿ ಥ್ಯಾಂಕ್ಫುಲ್ ಫಾರ್ ಇಂಪಾರ್ಟೆಂಟ್ ವುಮೆನ್ ಇನ್ ಯುವರ್ ಲೈಫ್. ಥ್ಯಾಂಕ್ ಯು ಹೇಳಬೇಕು ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲರಿಗೂ ಅವರ ಪೇರೆಂಟ್ಸ್. ಸೊ ಅದರಲ್ಲಿ ವುಮೆನ್ಸ್ ಡೇ ಆಗಿರೋದ್ರಿಂದ ನಾನು ಅಮ್ಮಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ನೋಡ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಮಗೋಸ್ಕರ ಹಗಲು ರಾತ್ರಿ ಕಷ್ಟಪಡ್ತಾರೆ. ಈಗ ಮೈಸೂರಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ನಾನು. ಸೊ ಮಾರ್ನಿಂಗ್ 5 ಗಂಟೆಗೆ ಎದ್ದು ತಿಂಡಿ ಮಾಡಿ ನನ್ನ ಮಗ ನೀಟಾಗಿ ಹೋಗಿ ಹೊಟ್ಟೆ ತುಂಬ ತಿಳ್ಕೊಂಡು ಹೋಗಿ ಅಂದ್ಬಿಟ್ಟು ಅವರು ನಿದ್ದೆ ಬಂದರೂ ಕೂಡ ಅಷ್ಟೊತ್ತಿಗೆ ಇದ್ದು ನಮಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ಲವ್ಲಿ ಮದರ್. ಓಕೆ, ಥ್ಯಾಂಕ್ ಯು. ಸೊ ನನಗೆ ಬಂದಿರೋದು ಸಾರಿ ಅಂತ, ಯಾರಿಗಾರು ಸಾರಿ ಕೇಳಬೇಕಂತ. ಸೊ ಸಾರಿ ಫಾರ್ ಎವ್ರಿಬಡಿ ಹೂ ಐ ವಿಲ್ ಬಿ ರಿಜೆಕ್ಟೆಡ್ ಆ್ಯಂಡ್ ಐ ಆಮ್ ವೆರಿ ಸಾರಿ ಫಾರ್ ಸೋ ಮೆನಿ ಥಿಂಗ್ಸ್, ಸೋ ಮೆನಿ ಮೆಮರೀಸ್ ನನಗೆ ಜ್ಞಾಪಕ ಬಿಡ್ತಾರೆ, ಯಾಕೆಂದರೆ ನಾನೇನೋ ಹಂಗೆ ಮಾಡಿಲ್ಲ ಅಂತ ಕಾಣುತ್ತೆ. ಓಕೆ, ಥ್ಯಾಂಕ್ ಯು. ಸರಿ, ಯಾವ್ದು ಪಿಕ್ ಮಾಡ್ತೀರಾ ಅದು? ಏನು ಸಿಕ್ಕಿದೆ? ಸಾರಿ ಇದು ಕಾಲ್ ಮಾಡಲ್ಲ ಹಿಂಗೆ. ಸಾರಿ ಅಂತ ನಾನು ಒಂದು ಇನ್ಸಿಡೆಂಟ್ ನಡೀತು ಟ್ರಿಪ್ಪಲ್ಲಿ, ಅದರಿಂದ ತುಂಬ ಹರ್ಟ್ ಆಗಿದ್ದಾಳೆ. ಮೋರ್ ಓವರ್ ಅದಕ್ಕೆಲ್ಲ ಒಂದು ಕಡೆಯಿಂದ ಕಾರಣ ನಾನು ಅನಿಸಿದೆ, ಯಾಕಂದರೆ ನಾನೇ ಆರ್ಗನೈಸ್ ಮಾಡಿದ್ದು, ಅದಕ್ಕೆ ಸಾರಿ ಹೇಳ್ಬೇಕು ಅಂತ. ಓಕೆ, ಹ್ಯಾಪಿ ವಿಮೆನ್ಸ್ ಡೇ. ಥ್ಯಾಂಕ್ ಯು. ಹಾಯ್. ಓಕೆ, ಯಾವುದಾದ್ರೂ ಒಂದು ಪಿಕ್ ಮಾಡಿ. 2 ಪಿಕ್ ಮಾಡ್ತೀವಿ. ಫಸ್ಟು ಥ್ಯಾಂಕ್ಸ್ ಇದೆ ನನ್ನ ಲೈಫಲ್ಲಿರೋ ಆಲ್ ಸಿಸ್ಟರ್ಸ್, ಫ್ರೆಂಡ್ಸ್, ಹುಡುಗಿ ಎಲ್ರಿಗೂ, ಅಪ್ಪ ಅಮ್ಮ ಎಲ್ಲರೂ. ಎಲ್ಲ ಆದಮೇಲಿಂದ ಯುವರ್ ಸ್ಟ್ರೆಂತ್ ಈಸ್ ಯುವರ್ ಸೂಪರ್ ಪವರ್. ಇದರ ಒಂದಷ್ಟು ಥಾಟ್ಗಳನ್ನ ಬರೆದ್ಬಿಟ್ಟು ಇಲ್ಲಿ ರ್ಯಾಂಡಮ್ ವುಮೆನ್ಸ್ಗಳಿಗೆ ಕೊಡ್ತಿದ್ದೀವಿ. ಅದನ್ನು ಅವ್ರು ನೋಡಿ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ನೀವೇ ನೋಡಿ. ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಬೇಕಾ ಅಥವಾ ಸಾರಿ ಹೇಳಬೇಕು ಅಂದರೆ ಅವ್ರನ್ನ ಕಮೆಂಟ್ ಮಾಡಿ, ಹಾಗೆ ಅವ್ರನ್ನ ಟ್ಯಾಗ್ ಮಾಡಿ.